ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ಕೂಗು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಾಯಗೊಂಡು ಸ್ವತಂತ್ರವಾಯಿತು. ಈ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಮ್ಮ ಸ್ವಾತಂತ್ರ್ಯ ಪಡೆಯಲು ನಮ್ಮ ದೇಶದ ವೀರ ಯೋಧರಾದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮುಂತಾದ ಯೋಧರ ತ್ಯಾಗದ ಪ್ರತಿಫಲವಾಗಿ ನಾವು ಈ ದಿನ ಸ್ವತಂತ್ರರಾಗಿ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದು ಸಂಕೇತವನ್ನು ಸೂಚಿಸುತ್ತದೆ. ಕೇಸರಿ ಬಣ್ಣವು ಧೈರ್ಯವನ್ನು, ಬಿಳಿ ಬಣ್ಣವು ಶಾಂತಿಯನ್ನು ಮತ್ತು ಹಸಿರು ಬಣ್ಣವು ಸಮೃದ್ಧಿಯನ್ನು, ಹಾಗೆ ನಮ್ಮ ತ್ರಿವರ್ಣ ಧ್ವಜದಲ್ಲಿರುವಂಥ ಅಶೋಕ ಚಕ್ರವು ದೇಶದ ಪ್ರಗತಿಯನ್ನು ಸೂಚಿಸುತ್ತದೆ.
ಸ್ವಾತಂತ್ರ್ಯ ದಿನಾಚರಣೆ 79ನೇ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದು ನಮ್ಮ ಶಶಿಕಲಾ ಮೇಡಮ್ ಅವರು ಒಂದು ನಮಗೆ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನ ಕೊಟ್ಟು ಆ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ನಮಗೆ ಇದು ಮಾಡಿದ್ದಾರೆ. ಹಾಗೂ ಪ್ರತಿಯೊಂದು ಹಳ್ಳಿಯಲ್ಲೂ ನಮಗೆ ಇನ್ನಷ್ಟು ಸಾಕಷ್ಟು ಮಕ್ಕಳು ಸೇರಬೇಕು ಅನ್ನೋದು ನಮ್ಮ ಆಸೆ, ನಮ್ಮ ಕನಸು. ಪ್ರತಿಯೊಬ್ಬರಿಗೂ ಈ ಸಂಸ್ಥೆಯಲ್ಲಿ ಒಂದು ಇಂಗ್ಲೀಷ್ ಭಾಷೆ ಹಳ್ಳಿಯಲ್ಲಿ ಸಿಗಬೇಕು ಅನ್ನೋದು ನನ್ನ ಕನಸು. ಆ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಕನಸಿಗೆ ನನಸಾಗಬೇಕು ಅನ್ನೋದು ನಮ್ಮ ಆಸೆ. ಎಲ್ಲರಿಗೂ ಶುಭೋದಯ. ಈ ದಿನ 29ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಲೆಜೆಂಡ್ ಪಬ್ಲಿಕ್ ಸ್ಕೂಲು ಈ ಹಳ್ಳಿ ಸರೌಂಡಿಂಗ್ಸಲ್ಲಿ ಮಾಡಿರೋದು ಬಹಳ ಒಂದು ಒಳ್ಳೆಯ ಸಂಗತಿ. ಯಾಕೆಂದರೆ ಈ ಹಂತದಿಂದಲೇ ಮಕ್ಕಳಿಗೆ ಒಂದು ಉನ್ನತ ಒಳ್ಳೆಯ ಶಿಕ್ಷಣವನ್ನು ನೀಡುವ ಸಲುವಾಗಿ ಲೆಜೆಂಡ್ ಪಬ್ಲಿಕ್ ಸ್ಕೂಲ್ ಅವರು ಈ ಹಳ್ಳಿಯ ಕಡೆ ಒಂದು ಸ್ಕೂಲ್ ಮಾಡಿರೋದು ಬಹಳ ಒಂದು ಒಳ್ಳೆಯ ಸಂಗತಿ. ಮತ್ತು ಲೆಜೆಂಡ್ ಪಬ್ಲಿಕ್ ಸ್ಕೂಲ್ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಲು ಎಂದು ನಾನು ಈ ಶುಭ ದಿನದಲ್ಲಿ ಹಾರೈಸುತ್ತೇನೆ.